ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಪೊರಕೆ ಎಸೆಯೋದಕ್ಕೆ ಪ್ರಯತ್ನ ನಡೆದಿದೆ. ಎಲ್ಲಿ ಅಂದರೆ ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹೈ ಡ್ರಾಮಾ ನಡೆದು ಹೋಗಿದೆ. ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದಲ್ಲಿ ಯಾವ ರೋಡ್ ಬಿಜೆಪಿ ಕಚೇರಿಗೆ ಹೋಗುತ್ತೋ ಆ ರೋಡಲ್ಲೇ ಪ್ರಚಾರ ಮಾಡಬೇಕಾದರೆ ಘಟನೆ ನಡೆದಿರೋದು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿ ಆಗ್ತಾರೆ, ಪರಸ್ಪರ ಘೋಷಣೆ ಕೂಗ್ತಾರೆ. ಆ ಸಂದರ್ಭದಲ್ಲಿ BMW ಕಾರಿನ ಮೇಲೆ ನಿಂತ್ಕೊಂಡು ಶಾಸಕ ಪ್ರದೀಪ್ ಈಶ್ವರ್ ಮೆರವಣಿಗೆ ಮಾಡ್ತಾ ಇದ್ರು. ಇದೇ ವೇಳೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಪೊರಕೆಯನ್ನು ಎಸೆಯೋದಕ್ಕೆ ಪ್ರಯತ್ನ ಕೂಡ ಪಡಲಾಗಿದೆ. ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಧಿಕ್ಕಾರ ಕೂಗಿ ಘೋಷಣೆಯನ್ನು ಹಾಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು. ಹಿಂಗೆಲ್ಲ ಮಾತಾಡಿದ್ರು. ನಾವು ಬಡ್ಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿಯವರು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಡ್ಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದ್ದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ ಸಮರ್ಥ ಕೊಟ್ಟಿದ್ದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು